नवग्रह मायनॉरिटी कोऑपरेटिव्ह सोसायटीला 22,85,000वर निव्वळ नफा. 8वा वार्षिक सर्वसाधारण सभा संपन्न. अध्यक्ष भरतकुमार खोत यांची माहिती. शमनेवाडी तालुका चिक्कोडी येथील नवग्रह मायनॉरिटी कोऑपरेटिव्ह सोसायटी लिमिटेड शमनेवाडी या संस्थेचा 8वा वार्षिक सर्वसाधारण सभा व 7वा वर्धापन दिन बुधवार तारीख 18 रोजी संस्थेचे अध्यक्ष भरतकुमार खोत यांच्या अध्यक्षतेखाली खेळीमेळीत पार पडली. प्रमुख पाहुणे म्हणून चार्टर्ड अकाउंटंट अजित आकोळे, डॉक्टर बी.ए. भोसकर हे उपस्थित होते. प्रारंभी संस्थेच्या कार्यालयात गुंडू उपाध्ये यांच्या पौरोहित्याखाली लक्ष्मी सरस्वती पूजन चेअरमन भरतकुमार खोत व उपाध्यक्ष सुनील हेरगे यांच्या हस्ते करून श्रीफळ वाढविण्यात आले. आचार्य श्री गुणधर नंदी कल्पद्रुम भवनात संस्थेचे अध्यक्ष, उपाध्यक्ष, सर्व संचालक मंडळाच्या प्रमुख उपस्थितीत झालेल्या या कार्यक्रमाप्रसंगी उपस्थितांचे स्वागत संचालक पुष्पदंत जनाज तर प्रास्ताविक पूजा पाटील यांनी केले. तर यावेळी अहवाल सालातील मयत सभासद, विविध क्षेत्रातील मान्यवर, स्वामीजींना श्रद्धांजली संचालक प्रशांत शिरगुप्पे यांच्या प्रमुख उपस्थितीत वाहण्यात आले. उपस्थित सर्व मान्यवर अध्यक्षांच्या हस्ते दीप प्रज्वलनाने सभेचे उद्घाटन करण्यात आले. यावेळी संस्थेच्या वतीने सर्व मान्यवरांचा व अध्यक्ष, उपाध्यक्षांचा सत्कार करण्यात आला. गुणवंत विद्यार्थ्यांचा सत्कार करण्यात आला. यावेळी अहवाल वाचन करताना अध्यक्ष भरतकुमार खोत म्हणाले, आज संस्थेच्या प्रगतीसाठी सभासद, ठेवीदार व कर्जदारांचा मोलाचा वाटा आहे. अहवाल सालात 715 सभासद असून शेअर भांडवल 13,89,000, ठेवी 12,21,26,649, गुंतवणूक 5,82,29,543, तर कर्ज वितरण 6,44,21,756, तर संस्थेस 22,85,470 रुपये इतका निव्वळ नफा झाला असल्याचे सांगितले. ಸಂಘದ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 8ನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ತಮ್ಮೆಲ್ಲರನ್ನು ನಿರ್ದೇಶಕ ಮಂಡಳಿಯ ಪರವಾಗಿ ಸ್ವಾಗತಿಸುವುದು ತುಂಬ ಸಂತೋಷವೆನಿಸುತ್ತದೆ. ತಮ್ಮೆಲ್ಲರಿಗೆ ಸಂತೋಷ 2024-25 ಮಾರ್ಚ್ 31ಕ್ಕೆ ಕೊನೆಗೊಂಡ ವಾರ್ಷಿಕ ವರದಿ, ಲಾಭಹಾನಿ ಪತ್ರಿಕೆ, ಅದಾವಿ ಪತ್ರಿಕೆ, ಖರ್ಚುಗಳ ಅಂದಾಜು ಪತ್ರಿಕೆಗಳನ್ನು ನಿರ್ದೇಶಕ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಮುಂದೆ ಮಂಜೂರಿಗಾಗಿ ಸಾದರಪಡಿಸಿದ್ದು ಸಂಘವು ಸಾಧಿಸಿದ ಪ್ರಗತಿಯನ್ನು ವೀಕ್ಷಿಸಿ ಲೆಕ್ಕಪತ್ರಗಳಿಗೆ ತಮ್ಮೆಲ್ಲರೂ ಒಪ್ಪಿಗೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಘವು ಗ್ರಾಮೀಣ ಅಭಿವೃದ್ಧಿಗಾಗಿ ಮತ್ತು ಸಾರ್ವಜನಿಕರ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸಿ ಸ್ವಾವಲಂಬನೆ ಬದುಕಿಗಾಗಿ ದಾರಿ ಮಾಡಿಕೊಡುವ ಉದ್ದೇಶದಿಂದ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು, ಈ ಕೆಳಕಂಡ ಮಾಹಿತಿ ಆಧಾರದ ಮೇಲೆ ನಿಶ್ಚಿತವಾಗಿ ಕಂಡುಬರುವುದು. ಸದಸ್ಯರು ದಿನಾಂಕ 31/3/2025 ಆರ್ಥಿಕ ವರ್ಷಾಂತಕ್ಕೆ ಅವರ್ಗದ ಸದಸ್ಯರ ಸಂಖ್ಯೆ 596 ಇದ್ದು, ಸದರಿ ವರ್ಷ 13 ಹೊಸ ಸದಸ್ಯರನ್ನು ಮಾಡಿಕೊಳ್ಳಲಾಗಿದೆ. ಷೇರು ಬಂಡವಾಳ ವರದಿ ವರ್ಷಾಂತಕ್ಕೆ ಪಾವತಿಯಾದ ಷೇರು ಬಂಡವಾಳ ರೂಪಾಯಿ 13,89,000 ಇದ್ದು, ಕಳೆದ ವರ್ಷಕ್ಕಿಂತ ರೂಪಾಯಿ 22,400ರಷ್ಟು ಹೆಚ್ಚಳವಾಗಿದೆ. ಠೇವುಗಳು ನಮ್ಮ ಸಂಘವು ಠೇವು ಸಂಗ್ರಹಣೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ. ವರದಿ ವರ್ಷದ ಕೊನೆಗೆ ಸಂಘವು ಒಟ್ಟು ಠೇವು ರೂಪಾಯಿ 12,21,26,649 ರೂಪಾಯಿ 61 ಪೈಸೆ ಇದ್ದು, ಕಳೆದ ವರ್ಷಕ್ಕಿಂತ ರೂಪಾಯಿ 2,39,89,894ರಷ್ಟು ಹೆಚ್ಚಳವಾಗಿದೆ. ನಮ್ಮ ಸಂಘವು ಠೇವು ಸಂಗ್ರಹಣೆಯಲ್ಲಿ ಮೊದಲಿನಿಂದಲೂ ಏರುಗತಿಯಲ್ಲಿ ಮುಂದುವರೆದಿದೆ ಎಂದು ಅಭಿಮಾನದಿಂದ ಹೇಳುತ್ತೇನೆ. ಇದನ್ನು ನಮೂದಿಸಲು ಹೆಮ್ಮೆ ಎನಿಸುತ್ತದೆ. ನಮ್ಮ ಸಹಕಾರಿ ಠೇವುದಾರರು ತಮ್ಮ ಉಳಿತಾಯ ಹಣವನ್ನು ಸಂಸ್ಥೆಯ ಮೇಲೆ ವಿಶ್ವಾಸವಿಟ್ಟು ಠೇವು ಸಂಗ್ರಹಣೆಗೆ ಸಹಾಯ ಸಹಕಾರ ನೀಡಿದ್ದಕ್ಕೆ ನಾನು ತುಂಬಾ ಋಣಿಯಾಗಿದ್ದೇನೆ. ಇದನ್ನು ಮುಂದೆಯೂ ಸಹ ಇದೇ ರೀತಿ ಸಹಕಾರ ನೀಡುತ್ತೀರೆಂಬ ವಿಶ್ವಾಸ ನನಗಿದೆ. ನಿಧಿಗಳು ವರದಿ ವರ್ಷದಲ್ಲಿ ಎಲ್ಲ ನಿಧಿಗಳು ಸೇರಿ ರೂಪಾಯಿ 80,93,163 ರೂಪಾಯಿ 8 ಪೈಸೆ ದಿನಾಂಕ 31/3/2025 ಅಂತ್ಯಕ್ಕೆ ಇರುತ್ತದೆ. ಕಳೆದ ವರ್ಷಕ್ಕಿಂತ ರೂಪಾಯಿ 25,48,519 ರೂಪಾಯಿ 6 ಪೈಸೆಯಷ್ಟು ಹೆಚ್ಚಳವಾಗಿರುತ್ತದೆ. ಮುಂದಾವಣೆ ದಿನಾಂಕ 31/3/2025 ಕೊನೆಗೆ ಸಂಘವು ಒಟ್ಟು ರೂಪಾಯಿ 5,82,29,543 ಗುಂತಾಯಿಸಲಾಗಿದೆ. ಇನ್ನಿತರ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಬ್ಯಾಂಕ್ಗಳಲ್ಲಿ ಗುಂತಾವಣೆ ಮಾಡಲಾಗಿದೆ. ಸಾಲಗಳು
ವರದಿ ವರ್ಷಾಂತದವರೆಗೆ ಒಟ್ಟು ಸಾಲ ರೂಪಾಯಿ 6,44,21,656 ಪೂರೈಕೆ ಮಾಡಿದ್ದು, ಕಳೆದ ವರ್ಷಕ್ಕಿಂತ ರೂಪಾಯಿ 23,60,913 ಸಾಲ ಹೆಚ್ಚಳವಾಗಿದೆ. ವರದಿ ವರ್ಷದಲ್ಲಿ ವಾಹನ ಖರೀದಿ, ಕೈಗಾರಿಕೋದ್ಯಮ, ಮನೆ ಕಟ್ಟಲು, ವೇತನ ಆಧಾರ, ಮಹಿಳಾ ಆತ್ಮನಿರ್ಭರ, ಅಮೃತ ಅಭಿವೃದ್ಧಿ ಯೋಜನೆ ಹಾಗೂ ಸ್ವಸಹಾಯ ಗುಂಪುಗಳಿಗೆ, ಸಣ್ಣ ವ್ಯಾಪಾರಸ್ಥರಿಗೆ ಸಣ್ಣ ಬಳಕೆ ಸಾಲಗಳನ್ನು ಕನಿಷ್ಠ ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಅದರಂತೆ ಸದಸ್ಯರು ತಾವು ಪಡೆದುಕೊಂಡ ಸಾಲವನ್ನು ಮತ್ತು ಬಡ್ಡಿಯನ್ನು ನಿಗದಿತ ಅವಧಿಯೊಳಗೆ ಸಾಲವನ್ನು ಪಾವತಿಸಿ ಸಂಘದ ಏಳಿಗೆಗಾಗಿ ಸಹಕರಿಸುತ್ತೀರೆಂದು ನಂಬಿದ್ದೇವೆ. ಲಾಭ: ಈ ವರ್ಷ ಲಾಭವು 22,85,470 ರೂಪಾಯಿ 20 ಪೈಸೆ ಆಗಿರುತ್ತದೆ. ಕಳೆದ ವರ್ಷಕ್ಕಿಂತ 4,38,093 ರೂಪಾಯಿ 32% ಹೆಚ್ಚಳವಾಗಿರುತ್ತದೆ. ಆಡಳಿತ: ಈ ವರ್ಷದಲ್ಲಿ 12 ಆಡಳಿತ ಮಂಡಳಿ ಸಭೆಗಳು ಜರುಗಿವೆ. ಸಭೆಯಲ್ಲಿ ಪ್ರತಿಯೊಂದು ವಿಷಯ ಸವಿಸ್ತರವಾಗಿ ಚರ್ಚಿಸಿ ಸರ್ವಾನುಮತ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾ ಸಂಘದ ದೈನಂದಿನ ಆಡಳಿತವನ್ನು ಅತಿ ದಕ್ಷತೆಯಿಂದ ನಡೆಸಿಕೊಂಡು बरलाಗಿದೆ. यावेळी अजित अक्कोळे, प्रद्युम्न खोत आदींनी आपले मनोगत व्यक्त केले. यावेळी व्यवस्थापक सुधा हिप्परगी यांनी नफा तोटा ताळेबंद पत्रकाचे वाचन केले. यावेळी सभासदांनी टाळ्या वाजवून संमती दर्शविली. सभेत संचालक ऋषभ खोत, पोपट उदगावे, शीतल शिरगुप्पे, अभिजित खोत, रवींद्र मोळे, अमित चौगुले, नेमिनाथ मगदूम, बाबासाहेब मकानदार, सो अस्मिता शिरगुप्पे, सो पद्मावती खोत, प्रशांत शिरगुप्पे यांच्यासह ग्रामपंचायत सदस्य भाऊसाब खोत, अभिजित कोरुचे, जयकुमार हेरगे, मिलिंद तपकिरे, जयकुमार मुरचिट्टे खोत, बाहुबली हनिमनाळे, अजित कुमार खोत, बाहुबली शिरगुप्पे, बाहुबली हनिमनाळे, नवीन कमते, रतनचंद खोत तसेच सभासद व कर्मचारी वर्ग उपस्थित होते. वर्धमान शिरगणवर यांनी सूत्रसंचालन केले, तर आभार संचालक भाऊसाब खोत यांनी मानले.